ಅಫಿಷಿಯಲ್ಸ್ ಸ್ಯಾಲ್ರಿ ಆದಂಗ ಆಗಿರುತ್ತೆ. ಅದೇ ಅಫಿಷಿಯಲ್ ಸ್ಯಾಲರಿ. ಅಲ್ಲಿ ನೀವು ಅಫಿಷಿಯಲ್ಸ್ ಹೋಗಿ ಇನ್ನೊಬ್ರು ನಮ್ಮ ಹತ್ರ ಬಂದು ನಿಂತ್ಕೋಬೇಕು. ಇಲ್ಲಿ ನಾವ್ ಯಾರ ಹತ್ರ ಅಂದ್ರೆ ಇದು ಕರೆಕ್ಟ್. ರೋಗ ಬಂದ್ರೆ ಕೋಳಿ ಫಾರಂ ತಗೊಂಡ್ ಕೂಡ ಏನಕ್ಕೆ ಬರ್ಲಿಲ್ಲ ಮುಂದೆ ಅಷ್ಟು ಸ್ಮೆಲ್ ಬರುತ್ತೆ. ಸ್ಮೆಲ್ ಇರುತ್ತೆ. ನೀನು ಇಲ್ಲಿ ಹೋಗ್ತಾ ಇದ್ರೆ ಚಿಲ್ಡ್ರ ಒಟ್ಟು ಒಟ್ಟು 100 ಬಂದೆ 100 ಮೇಲೆ ಒಟ್ಟು ಒಂದು ಲೆಕ್ಕ ಹಾಕಿದ್ವಿ. 2.5 ತಿಂಗಳು ಬೇಕು ಕರೆಕ್ಟ್. 2.5 ಲಕ್ಷ ಉಳಿತೈತೆ ಹಂಗ್ ಲೆಕ್ಕ. ಗಟ್ಲೆ ನಮ್ ಶೆಡ್ ನಮ್ಮ ಮೋದಿ ಇವ್ರದ್ದು ಅಷ್ಟು ಮೆಸ್ತಾ ಇದ್ವಿ ನಾವು. ಅಂದ್ರೆ ನೀವು ಬೆಳಿತಾ ಇದ್ರಿ ಸೊಪ್ಪು ಇವ್ರು ಸೊಪ್ಪು ಬೆಳ್ಕೊಡೋರು ನಮ್ಮ ಮನೆ ಹೌದೌದು ನನ್ನ ಮೆಸಿನ್ ಆಗಿದೆ ಮನಾರ್ ಅನುಭವ ಇದೆ ಸರ್. ಇದಕ್ಕಿಂತ ಇಂಚೆ ಬೇಸಿ ಆಗಲ್ಲ ಅನ್ಕೊಂಡಂಗ್ ಬೆಳೆ ಬಂದಿಲ್ಲ. ಅನ್ಕೊಂಡಂಗೆ ಯಾವತ್ತೂ ಬೆಳೆಯಕ್ ಆಗಲ್ಲ. ಒಳ್ಳೆ ಗೂಡು ಸಿಕ್ಕಿದ್ರೆ ನಾವು ಬಾಯಾಗಿಸ್ಕೊಂಡು ಸಪ್ರಿಸಿದ್ರೆ ನಮ್ ಹೀಟ್ ಆಗುತ್ತಲ್ಲ ನಮ್ ದೇಹ ಹೀಟ್ ಅದಕ್ಕೋತಾನು ಕೂಡ ಎಳೆ ಕಟ್ಟಾದಂಗ ಬರುತ್ತೆ. ಹಂಗೆ ಬರುತ್ತೆ. ಈ ಹುಳ ಈ ಜ್ವರ ಕುತ್ಕೊಂಡಂತ ಇಲ್ಲ ಕಾಯಿ ಮರಿನ ತಿಳ್ಕೋಬೇಕು. ಅದು ತಿಳ್ಕೊಂಡರಿ ಮಾತ್ರ ಚೆನ್ನಾಗಿ ಮೇಯಿಸ್ತಾರೆ. ಇಲ್ಲಾಂದ್ರೆ ಅರ್ಧಂಬರ್ಧ ಬೆಳೆ ಬೆಳಿತಾರ ಅಷ್ಟೇ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಈ ತರ ಹಿಂಗಿರುತ್ತೆ ನೋಡಿ ಎಳೆ ಹಿಂಗ್ ಬರುತ್ತೆ. ಹಿಂಗೆ ಅದು ಬಿಸಿನೀರಿಗೆ ಹಾಕಿಬಿಟ್ರೆ ಎಳೆ ಅದು ಕಟ್ಟಾಗಲ್ಲ. ಅದು ಎಳೆನೆ ಕಟ್ಟಾಗಲ್ಲ. ಪೂರ್ತಿ ಆಗೋವರೆಗೂ ಕಟ್ಟಾಗಲ್ಲ. ಇದು ಒಳ್ಳೆ ಗೂಡು ಕರೆಕ್ಟ್ ಇತ್ತು ಅಂತಂದ್ರೆ ಇದು ಎಳೆನೆ ಕಟ್ಟಾಗಲ್ಲ. ಹಿಂಗೆ ಬರ್ತಲೇ ಇರುತ್ತೆ. ಕೂದಲಿಗಿಂತ ಕಡಿಮೆ ಸರ್ ಅದಕ್ಕೆ ಹೇಳಿದ್ದು. ಕೂದಲಿಗಿಂತ ಕಮ್ಮಿ ನೋಡಿ. ಇದು ಎಳೆನೆ ಕಟ್ಟಾಗಲ್ಲ. ಇದು ಹಂಗೆ ಬರ್ತಿರುತ್ತೆ. ರೇಟ್ ಕೊಡೋದು. ಒಳ್ಳೆ ಗೂಡು ಸಿಕ್ಕಿದ್ರೆ ನಾವು ಬಾಯಾಗಿಸ್ಕೊಂಡು ಸಪ್ರಿಸಿದ್ರೆ ನಮ್ ಹೀಟ್ ಆಗುತ್ತಲ್ಲ ನಮ್ ದೇಹ ಹೀಟ್ ಅದಕ್ಕೋತಾನು ಕೂಡ ಎಳೆ ಕಟ್ಟಾದಂಗ ಬರುತ್ತೆ. ಹಂಗೆ ಬರುತ್ತೆ. ಅವ್ರು ಚೆಕ್ ಮಾಡ್ಸೋದು ಹಿಂಗೆ ಹಿಂಗೆ ನಾವು ಹಂಗೆ ಚೆಕ್ ಮಾಡಿ ಅದಕ್ಕೆ ನೀವು ಚೆಕ್ ಮಾಡಿ ಅಲ್ಲ. ರಾಮನಗರದಲ್ಲಿ ಅವರು ಗೂಡು ಖರೀದಿಗಾರ ಹಂಗೆ ನೋಡೋರು ಮುಟ್ಟಿ ತಗೊಂಡ್ ಹೋಗ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಇದು ಒಂದೇ ರೇಟ್ ಬರುತ್ತಾ ಹೆಂಗೆ? ಒಂದೇ ರೇಟ್ ಬರಲ್ಲ. ಅಂದ್ರೆ ನಿಮ್ದು ಯಾವ ರೀತಿ ಇರುತ್ತೆ ಆ ರೀತಿ ಕ್ವಾಲಿಟಿ ಗೂಡ್ ನೋಡ್ತಾರೆ. ಕ್ವಾಲಿಟಿ ನೋಡ್ತಾರೆ. ಕ್ವಾಲಿಟಿ ಮೇಲೆ ರೇಟ್ ಕೊಡ್ತಾರೆ. ಹೌದು. ಈಗ ಅಂದ್ರೆ ಗೂಡ್ ಕ್ವಾಲಿಟಿ ಡಿಪೆಂಡ್ ಆಗೋದು ಹುಳದ ಮೇಲೆ. ಹುಳದ ಮೇಲೆ ಹುಳ ಚೆನ್ನಾಗಿ ಬಂದ್ರೆ ಯಾವ ರೀತಿ ಹಾಕಿರ್ತೀರಾ ಗೂಡ್ ಚೆನ್ನಾಗಿ ಡಿಪೆಂಡ್. ಸೊಪ್ಪಿನ ಮೇಲೆ ಡಿಪೆಂಡ್. ಮನೆ ವಾತಾವರಣ ಮೇಲೆ ಡಿಪೆಂಡ್. ಅವ್ರ ಹೆಂಗೆ ಮೇಯಿಸ್ತಾರ ಹಂಗೆ. ಇದರಲ್ಲಿ ಸತಿ ಟೆಕ್ನಿಕಲ್ ಬಾಳ ಐತೆ. ನಾವು ಎಲ್ಲರ ಕೈಲಿ ಆಗಿದ್ರೆ ಎಲ್ಲರೂ ಇದ್ ಮಾಡ್ತಿದ್ರು. ಅಷ್ಟು ಸೋಬೆಗೆ ಇದನ್ನ ಮಾಡಕ್ ಆಗಲ್ಲ. ಯಾಕಂತಂದ್ರೆ ಇದನ್ನ ಜ್ವರ ಕುಂದಿಸ್ಬೇಕಾದ್ರೆ ಸತಿ ಟೆಕ್ನಿಕಲ್ ಆಗಿ ಕುಂದಿಸ್ಕೋಬೇಕು. ಆ ಸ್ವಲ್ಪ ವ್ಯತ್ಯಾಸ ಆಯ್ತಾ ಬೆಳೆ ಕಂಪ್ಲೀಟ್ ಲಾಸ್ಟ್ ಇಟ್ಕೊಡ್ತಿದ್ದು. ಇದು ಎಲ್ಲರಿಗೂ ಮೇಸಕ್ ಬರಲ್ಲ. ಅಷ್ಟು ಸೋಬೆಗೆ ಇದು ಸುಮ್ನೆ ರೇಷ್ಮೆ ಮೇಲೆ ಯಾರ್ ಬೇಕಾದ್ರೆ ಸೊಪ್ಪು ಹಾಕದಂತಾರೆ. ಸೊಪ್ಪು ಹಾಕದ್ ಲೆಕ್ಕಲ್ಲ. ಯಾರ್ ಬೇಕಾದ್ರೆ ಸೊಪ್ಪು ಹಾಕ್ತಂದ್ರೆ ಆಗಲ್ಲ. ಅದಕ್ಕೆ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರು. ಅದಕ್ಕೆ ಜವಾಬ್ದಾರಿಗೆ ಯಾರು ನೋಡಿ ಜವಾಬ್ದಾರಿಗೆ ಅದ್ರ ತಿಳ್ಕೋಬೇಕು. ಈ ಹುಳ ಏನ್ ಮಾಡ್ತೈತೆ. ಹೌದೌದು. ಈ ಹುಳ ಈ ಜ್ವರ ಕುತ್ಕೊಂಡಂತ ಇಲ್ಲ ಕಾಯಿ ಮರಿನ ತಿಳ್ಕೋಬೇಕು. ಅದು ತಿಳ್ಕೊಂಡರಿ ಮಾತ್ರ ಚೆನ್ನಾಗಿ ಮೇಯಿಸ್ತಾರೆ. ಇಲ್ಲಾಂದ್ರೆ ಅರ್ಧಂಬರ್ಧ ಬೆಳೆ ಬೆಳಿತಾರ ಅಷ್ಟೇ. ಈಗ ಇನ್ನೊಂದಂದ್ರೆ ಹಾಕ್ಬಿಟ್ಟು ಗೊತ್ತಿಲ್ಲದೆ ಲಾಸ್ ಆದವರು ಕೂಡ ಇದಾರೆ. ಅಂದ್ರೆ ಅವ್ರು ಅನ್ಕೋತಿರ್ತಾರೆ. ಅಂದ್ರೆ ಇದ್ ಹಾಕ್ಬಿಟ್ಟೆ ಲಾಸ್ ಆಯ್ತು ಬೆಳೆ ಸರಿ ಅಂತಂದ್ರೆ ಅವ್ರಿಗೆ ಬೆಳೆಯಕ್ ಗೊತ್ತಿರಲ್ಲ ಅಂತ ಒಬ್ಬನ ಟ್ರೈನಿಂಗ್ ಅದ ನಿಟ್ಕೋಬೇಕು. 10 15 20 ಸಾವಿರ ಹೋಗ್ಲಿ. ಆಮೇಲೆ ಅವರೇ ಒಂದ್ 3 ಬೆಳೆ 4 ಬೆಳೆ ಅಂದಾಗ ಅವ್ರಿಗೆ ಸಹ ಐಡಿಯಾ ಸಿಗುತ್ತೆ ಏನಾಯ್ತು ಏನಿಲ್ಲ. ಅವಾಗ ಅವ್ರು ಬೆಳಿತಾರೆ ಅಷ್ಟೇ. ಎಲ್ಲರೂ ಹಿಂಗೆ ಕಲ್ತ್ಕೊಂಡಾರ. ಯಾರ ಕೈಲಿ ಫಸ್ಟಿಗೆ ಯಾರು ಕಲ್ತಾರ ಜೊತೆಗೆ ಹೋಗಿ ಒಂದ್ 2-3 ಬ್ಯಾಚ್ ಕಲ್ತ್ಕೊಂಡಾರೆ. ಕುಲ್ಲ ನಿಟ್ಕೊಂಡಾರೆ ಎಲ್ಲ ಮಾಡಿ ಒಂದು 3 ತಿಂಗಳು 3 ತಿಂಗಳು ಇಟ್ಕೊಂಡ್ರೆ ಒಂದ್ ತಿಂಗಳಿಗೆ ಒಂದ್ ಬೆಳೆ ಹೋಗ್ಬಿಡುತ್ತೆ. ಅಷ್ಟೆಲ್ಲ ಒಂದ್ ಐಡಿಯಾ ಬರುತ್ತೆ. ಒಂದೊಂದು ಐಡಿಯಾ ತಿಳ್ಕೊಂಡ್ಬಿಡ್ತಾನೆ. ಇದರಲ್ಲಿ ಒಂದ್ ಕಾಯಿಲಲ್ಲ 100 ಕಾಯಿಲೆ ಅದ. ಇದ್ರಾಗ ಒಂದ್ ಹುಳ ಸರ್ ಮನುಷ್ಯನಿಗೆ ಹೆಂಗ್ ರೋಗ ಇದೆಯೋ ಆ ಟೈಪ್ ಇದೆ. ಎಲ್ಲ ಇದೆ. ಕೆಲವು ಎಷ್ಟೇ ತಿಳ್ಕೊಂಡ್ ಗೊತ್ತಾಗಲ್ಲ ಕೆಲವ್ರಿಗೆ. ಕೆಲವು ಟೈಮ್ ನಾವು ಕೂಡ ಎಷ್ಟು ತಿಳ್ಕೊಂಡ್ರೆ ಆ ಟೈಮ್ ಎಡುತ್ತೀವಿ. ನಾವು ಕೂಡ ಏನು ನಮಗೂ ಕೂಡ ಮಿಸ್ ಮಾಡ್ಬಿಡುತ್ತೆ. ಆಗಿದೆ ಮನಾರ್ ಅನುಭವ ಇದೆ ಸರ್. ಇದಕ್ಕಿಂತ ಇಂಚೆ ಬೇಸಿ ಆಗಲ್ಲ. ಅನ್ಕೊಂಡಂಗ್ ಬೆಳೆ ಬಂದಿಲ್ಲ. ಅನ್ಕೊಂಡಂಗೆ ಯಾವತ್ತೂ ಬೆಳೆಯಕ್ ಆಗಲ್ಲ. ನಾವು ಟೈಮು ವಾತಾವರಣ ಚೆನ್ನಾಗಿದ್ದು ನಮ್ಮದೆಲ್ಲ ಚೆನ್ನಾಗಿದ್ರೆ ಎಲ್ಲ ಬೆಳಿತೀವಿ. ಸ್ವಲ್ಪ ಟೈಮ್ ಕೆಡ್ತು ಇಲ್ಲ ಆಗಿದೆ ಸರ್. ಅದನ್ನ ನೆಕ್ಸ್ಟ್ ಬ್ಯಾಚ್ ಹಿಂದೆಲ್ಲ ಮೊಟ್ಟೆ ಸರಿ ಇದ್ದಿಲ್ಲ. ಎಲ್ಲ ಮೊಟ್ಟೆ ರೋಗ ಎಲ್ಲ ಫಾಲ್ಟ್ ಇರುತ್ತೆ. ಇವಾಗ ಹೆಂಗ ಅಂತಂದ್ರೆ ಸ್ವಲ್ಪ ಸ್ಲೋ ಪಾಯ್ಜನ್ ಆದ್ರೂ ಹುಳ ಕೆಟ್ಟೋಗ್ತವೆ. ಹೇಳಿದ್ರಲ್ಲ ಒಂದ್ ಮಗುನ ಜೋಪಾನ ಮಾಡ್ದಂಗ್. ಹೌದು ಸರ್. ಹೌದು. ಅದಕ್ಕಿಂತ ಆ ಕಡೆ ಈ ಕಡೆ ಒಳ್ಳುತ್ತೆ ಅಂದ್ರೆ ಏನಾಗ್ತಾ ಇದೆ ಏನಿಲ್ಲ ಎಲ್ಲ ನೋಡ್ಕೊಂತ ಇರ್ಬೇಕು. ನಾನು ಹೇಳಿದ್ನಲ್ಲ ಮಗುನ ಹೆಂಗ್ ನಾವು ನೋಡ್ಕೊಂತೀವೋ ಅದೇ ಟೈಪ್. ಅದಕ್ಕಿಂತ ಸ್ವಲ್ಪ ಕೇರ್ ಮಾಡಿಬಿಟ್ಟು ಒಳ್ಳೇದು ಅಂತ. ಅವಾಗ ಅನ್ಕೊಂಡಷ್ಟು ಬೆಳಿಬಹುದು. ಓಕೆ
ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮಸ್ತೆ ತಿಪ್ಪಸ್ವಾಮಿ. ತಿಪ್ಪಸ್ವಾಮಿ. ಇವರೆಲ್ಲ ಅಳುಬರು ಸರ್, ನಾವೇನ್ ಇತ್ತೀಚೆಗೆ ಬಂದಿದ್ದೆ ಇವರೆಲ್ಲ ಮೊದ್ಲಿಂದ ಸಣ್ಣ ಹುಡುಗರಿಂದಲೂ ಇವರು ಅದೇ ಬ್ಯಾಚ್. 20 ವರ್ಷ ಆಯ್ತು ಈಗ ಹೇಳಕ್ಕಲ್ಲ. 24 ವರ್ಷ. ಇವ್ರದ್ದು ಕೂಡ ಎಲ್ಲ ಈ ತೋಟಗಳಿಗೆಲ್ಲ ನಾನು ಕಟಾವ್ ಮಾಡ್ಕೊಂಡು ನಮ್ಮ ಶೆಡ್ನೆ ಮೇಸ್ ಕೊಟ್ಟಿದ್ದೀನಿ ಇವ್ರಿಗೆ. ನಾನೇ ಲೇಬರ್, ನಾನೇ ಓನರ್. ನಾವು ಎಲ್ಲ ಶೆಡ್ ಆದಾಗದ್ದು ನಾವು ಸ್ವಲ್ಪ ಮಾಡಿದ್ವಿ. ಅವತ್ತೆಲ್ಲ ನಾನೇ ಲೇಬರ್. ಅದಕ್ಕಿಂತ ಮುಂಚೆ ಎಲ್ಲ ಅಷ್ಟು ನಾನೇ ಕೆಲಸ ಇಲ್ಲಿ ಗೊತ್ತಿರೋರು ಸರೌಂಡಿಂಗ್ ಇಲ್ಲೇ ಒಂದು ಬಹಳ ಜನ ಇದೀವಿ, 20 ಜನ ಇದಾರೆ ಅಳಬ್ರು. ಚೆನ್ನಾಗಿ ಅವರೆಲ್ಲ 30-35 ವರ್ಷ ಕೆಳಗೇನೆ ಇದ್ರದ್ದು ಅನುಭವ ಅನುಭವ ಇದೆ. ಅವಾಗ್ಲೇ ರೇಷ್ಮೆ ಬಂದು ಇಲ್ಲಿ ಯಾವ ವಿಡಿಯೋ 20 ರೂಪಾಯಿ ಕೆಜಿ ಇದ್ದ ಸತಿ ರೇಷ್ಮೆ ಬೆಳೆದು ಮಾರಿದಾರೆ ಇಲ್ಲಿ. ಅಲ್ಲ ಯಾವ ವಿಡಿಯೋ ಮಾಡೋದು ಯಾವ ಮಾಡಿ ನಾವು ಬಿಡೋದ್ ಮಾಡ್ತಿಲ್ಲ. ನಮ್ಮ ಹುಡುಗ ಏನೋ ಮಾಡಿದೆ ಇರ್ಲಿ ಸಿಗಪ್ಪ ಅಂತೇಳಿ ಮಾಡಿಬಿಟ್ಟ. ಇರ್ಲಿ ಅದರಿಂದ ನಮ್ಮನೆ ಇಲ್ಲ ಇಲ್ಲಿ ಬರೋ ತರ ಮಾಡಿ ಎಲ್ಲ ವಸ್ತು ನಿಮ್ದು ಯಾವ್ದು? ಬಂದಿಲ್ಲ. ನಾವು ಬೆಂಗಳೂರಲ್ಲಿ ಇರೋದು, ಬಟ್ ನಮ್ದು ನಾರ್ತ್ ಕರ್ನಾಟಕ, ಬಾಗಲಕೋಟೆ ಅವರು. ಬಾಗಲಕೋಟೆ ಬೆಳಿತಾರಲ್ಲ, ಚೆನ್ನಾಗಿ ಬೆಳಿತಾರೆ. ಇಲ್ಲ ನಾವು ಇರೋದಕ್ಕೆ ಬೆಂಗಳೂರಲ್ಲಿ. ಅಲ್ಲ ನೀವು ಬೆಂಗಳೂರು, ಬಾಗಲಕೋಟೆ ಬೆಳಿತಾರೆ. ಬಾಗಲಕೋಟೆ ಜಾಸ್ತಿ ಕಬ್ಬೆ ಬೆಳೆಯೋದು, ಕಬ್ಬು ಜಾಸ್ತಿ. ಕಬ್ಬೆ ಅಲ್ಲಿ ನೀರು ಸಿಕ್ಕಾಬಟ್ಟೆ, ಟೆನ್ಷನ್ ಇಟ್ಕೊಂಬಲ್ಲ. ಅದು ಇದೇನ್ ಟೆನ್ಷನ್ ಇಲ್ಲ, ಹಾಕಿರ ಕಟಾವ್ ಮಾಡಿ ಹಾಕಿರ. ಈಗ ಈಗ ಏನಾದ್ರು ಹಾಕ್ಬಿಟ್ಟು ಇಷ್ಟ ದಿನಕ್ಕೆ ಗೊಬ್ಬರ ಹಾಕ್ಬೇಕು, ನೀರ್ ಬಿಡ್ತಾ ಇರ್ಬೇಕಷ್ಟೇ. ಅಷ್ಟೇ ಅಷ್ಟು ಬದುಕ ಅವ್ರದ್ದು ಅಷ್ಟೇ. ಅದು ನಮ್ದು ಹಂಗಲ್ಲ, ಇದು ಹಂಗಲ್ಲ. ತಿಂಗಳ ಕಟಾವ್ ತಿಂಗಳ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಅಂತಂದ್ರೆ ಬೆಳೆ ಹೋಗುತ್ತಿರಲ್ಲ. ಇದು ಇವಾಗ ಏನ್ ಸ್ವಲ್ಪ ಜ್ವರ ಕುತ್ಕೊಂಬೇಕಾರೆ ಸ್ವಲ್ಪ ಅವ್ನು ಗೊತ್ತಿಲ್ದಂಗ ಸುಮ್ನೆ ಏನೋ ಮಾಡಿ ಒಂದ್ ಸುಮ್ನೆ ಹೊಡೆದ್ಬಿಡ್ತಾರ ಅಂತ ಅವ್ ಲಾಸ್ಟ್ ಬೆಳೆ ಎಟ್ಕೊಟ್ಬಿಡ್ತಾರ. ನಾವ್ ನೋಡ್ಕೊಂಡು ನೋಡ್ಕೊಂಡೆ ಮಾಡೋದು ಮಾತ್ರ ಅದು ಪರ್ಫೆಕ್ಟ್ 100% ಬೆಳಿತಾನ ಅವ್ನು. ನಮ್ದು ಅದು ಎಷ್ಟು ದಿನಕ್ಕೆ ಅಂತ ಹೇಳಿದ್ರೆ 30 ದಿವಸಕ್ಕೆ ಅಂದ್ರೆ 45 ದಿವಸ ಕಟಾವ್ ಮಾಡಿದ್ವಿ. ಅಷ್ಟು ಲಾಟೆ ಕಟಾವ್ ಆಗಿರುತ್ತೆ. ಇಲ್ಲ ಸರ್, ಸ್ಮೆಲ್ ಬರಲ್ಲ. ಅದೇ ರೋಗ ಬಿದ್ರೆ ಮಾತ್ರ ಸ್ಮೆಲ್ ಬರುತ್ತೆ. ರೋಗ ಬಿದ್ಬಿಟ್ರೆ, ಈ ರೋಗ ಬಂದ್ರೆ ಕೋಳಿ ಫಾರಂ ತಗೊಂಡ್ ಕೂಡ ಏನಕ್ಕೆ ಬರಲಿಲ್ಲ ಮುಂದೆ, ಅಷ್ಟು ಸ್ಮೆಲ್ ಬರುತ್ತೆ. ಸ್ಮೆಲ್ ಇರುತ್ತೆ. ನೀನು ಇಲ್ಲಿ ಹೋಗ್ತಾ ಈಗ ಒಂದ್ಸಲಿ ನೀವು ಫುಲ್ ಇದೆಲ್ಲ ಒಂದ್ ತಿಂಗಳಾದ್ಮೇಲೆ ತೆಗೆದು ಬಿಡ್ತೀರಲ್ಲ, ಅದಾಗ ನೆಕ್ಸ್ಟ್ ಹಾಕೋಗ ಏನೆಲ್ಲ ಮಾಡ್ತೀರಾ ಸರ್? ಇದನ್ನ ಫಸ್ಟ್ ಸುಣ್ಣದ ದಿನ ಎಲ್ಲ ಮನೆ ತೊಳಿತೀವಿ. ಇದು ಹೋದ್ಮೇಲೆ ಇದು ಇವಾಗ ಕಡಿಗೆಲ್ಲ ಹಾಕಿದ್ವಾ, ಸುಣ್ಣದ ನೀರು ಹೊಡಿತೀವಲ್ಲ. ಸುಣ್ಣದ ನೀರು ಹೊಡೆದ್ಮೇಲೆ ಅಸ್ತ್ರ ಹೊಡಿತೀವಿ ಒಂದ್ ದಿವಸ ಬಿಟ್ಟು. ಅಸ್ತ್ರ ಹೊಡೆದೆಲ್ಲ ಅದು ಮೆಡಿಸಿನ್, ಅದು ರೋಗ ಸುಡೋ, ಇದು ರೋಗ ನಿರೋಧಕ ಶಕ್ತಿ ಇರೋದು ಮೆಡಿಸಿನ್, ಅದು ಅದ್ ನೋಡಿದ್ವಿ. ಅದಾದ್ಮೇಲೆ ಎಲ್ಲ ಸೋಪಿನ ಪುಡಿ ಹಾಕಿ ಎಲ್ಲ ಶೆಡ್ನೆಲ್ಲ ವಾಶ್ ಮಾಡ್ತೀವಿ ಕ್ಲೀನಾಗಿ. ಆಮೇಲೆ ಡೆಟಾಲ್ ಹೊಡಿತೀವಿ, ಡೆಟಾಲ್ ಹೊಡಿತೀವಿ. ಆಮೇಲೆ ಕ್ಲೋರೋಫೆಟ್ ಅಂತ ಐತೆ, ಅದ್ ನೋಡಿತೀವಿ. ಅದು ನೋಡಿದ್ರೆ ಹಂಗೆ ಹುಳ ಇಡ್ತೀವಿ. ಅದು ಹಂಗೆ ಅಂದ್ರೆ ಅದು ಎಲ್ಲ ರೋಗನ ಸುಟ್ಟಾಕುತ್ತೆ, ಒಳ್ಳೆ ವಾತಾವರಣ ಮೇಂಟೈನ್ ಮಾಡುತ್ತೆ. ಮನೆ ಕ್ಲೀನ್ ಸ್ವಚ್ಛವಾಗಿರ್ಬೇಕು. ಪ್ರತಿ ತಿಂಗಳು ಇದು ಮಾಡ್ಲೇಬೇಕು. ಪ್ರತಿ ತಿಂಗಳು ಸರ್, ಕಂಟಿನ್ಯೂಸ್. ಇದೇ ನನಗೆ ಒಂಥರ ಆಶ್ಚರ್ಯ. ಪ್ರತಿ ತಿಂಗಳು ಮನೆ 2-3 ಸರಿ ಮನೆ ತೊಗೊಬೇಕು ಸರ್. ಅಫಿಷಿಯಲ್ಸ್ ಸ್ಯಾಲ್ರಿ ಆದಂಗ ಆಗಿರುತ್ತೆ. ಅದೇ ಅಫಿಷಿಯಲ್ ಸ್ಯಾಲರಿ. ಅಲ್ಲಿ ನೀವು ಅಫಿಷಿಯಲ್ಸ್ ಹೋಗಿ ಇನ್ನೊಬ್ರು ನಮ್ಮ ಹತ್ರ ಬಂದು ನಿಂತ್ಕೋಬೇಕು. ಇಲ್ಲಿ ನಾವ್ ಯಾರ ಹತ್ರ ಅಂದ್ರೆ ಇದು ಕರೆಕ್ಟ್ ಆಗಿ ಬಂತಂದ್ರೆ ಆಗುತ್ತೆ. ಇದೇ ವಾತಾವರಣ ಹಿಂಗೆ ಇದ್ರೆ ಆಗುತ್ತೆ. ಅದೇ ಸ್ವಲ್ಪ ಎಡವಟ್ಟ ಆಯ್ತಂದ್ರೆ ಮುಗಿಸ್ಬಿಡ್ತೀವಿ. ಅವ್ನು ಯಾವ ರೀತಿ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡ್. ಅವ್ನು ಚೆನ್ನಾಗಿ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ, ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ. ಹೌದು ಸರ್, ಹಿಂದೆ ರೈತರಲ್ಲಿ ಬಹಳ ಜನ ಲಾಸ್ ಆಯ್ತಾರೆ. ಲಾಸ್ ಆಯ್ತು. ಇಲ್ಲಿ ಒಂದು ವರ್ಷದ ಕೆಳಗೆ ಲಕ್ಷಗಟ್ಟಲೆ ಲಾಸ್. ಅಂದ್ರೆ ಯಾವ ಕಾರಣಕ್ಕೆ? ರೋಗ, ಹುಳ ಕಂಪ್ಲೇಂಟ್. ಅದೇ ಮೊಟ್ಟೆ ಸರಿ ಇಲ್ಲ, ಮೊಟ್ಟೆ ಗೂಡ್ ಕದ್ದದ್ದು ಆತರ ಬರುತ್ತೆ. ಚೆನ್ನಾಗಿ ಮೇಯ್ದಿರ್ತವೆ, ನೋಡಕ್ಕೂ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ ಬೆಳೆ ಬರುತ್ತೆ ಅನ್ಕೊಂಡ್ರೆ ಬರಲ್ಲ. ಆತರನು ಕೂಡ ಆಗಿದಾವೆ. ನಮ್ ಬ್ಯಾಚ್ ಕೂಡ ಆಗಿದಾವೆ. ಎಲ್ಲರೂ ಇಲ್ಲಿ ಟೋಟಲ್ ನಮ್ಮ ಊರಾಗ ಏನೈತಿ ಎಲ್ಲರ ಸತಿ ಕೆಟ್ಟದ. ಒಂದ್ ಲಾಟ್ ತರ ಏನ್ ಬರುತ್ತೆ ಅದು ಮೊಟ್ಟೆ? ಲಾಟ್ ಅಂತಲ್ಲ, ಕಂಟಿನ್ಯೂಸ್ 3 ತಿಂಗಳು ಒಂದು ಬೆಳೆನ ಬೆಳೆದಲ್ಲ ಸರಿಯಾಗಿ, ಹಂಗಾಗಿದಾವೆ. ಅಂದ್ರೆ ಅವ್ರಿಗೆ ಇಶ್ಯೂ ಮಾಡೋದು ಹೇಳೋದು ಏನಾರು ಎಲ್ಲ ವಿಜ್ಞಾನಿಗಳು ಪರಿಶೀಲನೆ ಮಾಡಿ ಎಲ್ಲ ಮಟ್ಟ ನೋಡಿ ಮಾಡ್ತಾರೆ. ಅವರು ಸತಿ ಎಲ್ಲ ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಸಹಾಯ ಇಲ್ಲ. ಏನಪ್ಪಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನವ್ರು ಏನ್ ಮಾಡ್ತಾರಪ್ಪ ಎಲ್ಲ ಪರಿಶೀಲನೆ ಮಾಡಿ ವಿಜ್ಞಾನಿಗಳಿಂದ ಏನೇನ್ ಎಲ್ಲ ಅವ್ರ ಪ್ರೊಸೀಜರ್. ಸಬ್ಸಿಡಿ ಸಿಗಲ್ಲ, ಏನೂ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ಏನೇನ್ ಮಾಡಂಗಿಲ್ಲ. ನರ್ಸರಿ ಹಾಕಿದ್ದು ಕೊಡ್ತಾರೆ, ಸ್ಟಾರ್ಟಿಂಗ್ ಮಾಡಿದ್ರೆ ಏನಿಲ್ಲ. ಶೆಡ್ ಕಟ್ಟಿದ್ರೆ 3 ಲಕ್ಷ ಸಬ್ಸಿಡಿ ಕೊಡ್ತಾರೆ. ದೊಡ್ಡ ಶೆಡ್ ಕಟ್ಟಿದ್ರೆ ಇಲ್ಲ. ಇವಾಗ ಒಂದು ಹಸುಗಾದ್ರೆ ಒಂದು ಆಕಳಗಾದ್ರೆ ಇದನ್ನ ಕೊಡ್ತಾರೆ. ಏನಂದ್ರೆ ನಾರ್ಮಲ್ ಹೇಳ್ತಾ ಇದೆ. ಈಗ ಹಸು ಏನಾಯ್ತದ ಇನ್ಸೂರೆನ್ಸ್ ಇತ್ತು ಕಟ್ತಾ ಮಾಡ್ತಾರಂತೆ. ಇದಕ್ಕೆ ಯಾವ ಇನ್ಸೂರೆನ್ಸ್ ಇಲ್ಲ,
ಈಗ ಹೋತಂದ್ರೆ ಮುಗಿತಷ್ಟೇ, ಯಾವ್ದು ಗ್ಯಾರಂಟಿ ಇಲ್ಲ. ನಮ್ಮೇಲೆ ಚಾಕಿ ಸೆಂಟರ್ ಹುಳ ಕೊಡ್ಬೇಕಾದ್ರೆ ಸತಿ ಹೇಳ್ತಾರಲ್ಲ, ನಾವ್ ಗ್ಯಾರಂಟಿ ಯಾವ್ದು ಕೊಡಲ್ಲ ಅಂತ. ಹೊಳ ಕೊಡ್ಬೇಕಾದ್ರೆ ಹೇಳಲ್ಲ. ಹೇಳಲ್ಲ ಅವ್ರು, ಯಾರು ಗ್ಯಾರಂಟಿ ಕೊಡಲ್ಲ. ಏನಾರು ಆದ್ರೆ ನಾವು ನಮ್ ಜವಾಬ್ದಾರಿ ಅಷ್ಟೇ ಅದು, ಯಾರು ಹೇಳಲ್ಲ. ಕೊಡ್ಬೇಕಾದ್ರೂ ಏನು ಹೇಳಲ್ಲ. ಅವ್ ಬರ ಗೊತ್ತಾಗಲ್ಲ, ಎಲ್ಲ ನಮ್ ಜವಾಬ್ದಾರಿ. ಹೇಳಕ್ಕಾಗಲ್ಲ. ಹೌದು, ಈಗ ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋ ಮೊಟ್ಟೆ ಕೊಡ್ತಾ ಇರ್ತಾರೆ. ಅವ್ರು ಹೇಳೋದಷ್ಟೇ, ಚೆನ್ನಾಗಿರ್ತಾವಪ್ಪ ಅಂತ ಹೇಳ್ತಾರೆ, ಚೆನ್ನಾಗಿರ್ತಾವಪ್ಪ, ಚೆನ್ನಾಗಿರ್ತಾವ, ಗ್ಯಾರಂಟಿ ಇಲ್ಲಪ್ಪ, ನಿಮ್ ಇಷ್ಟ ತಗೊಂತ ಬಿಡ್ರಿ ಬಿಡ ಅಂತಾರೆ. ಹಿಂಗೆ ಎಲ್ಲ ನಮ್ಮ ಮೇಲೆನೆ ಬಿಟ್ಟಿರೋದು. ನಮ್ಮ ಡಿಪೆಂಡ್. ಇಲ್ಲ ಈಗ ಈಗೇನೋ ಸರಿಯಾಗಿ ಬೆಳೆ ಬರಲಿಲ್ಲ ಅಂದ್ರೆ ನಾವು ಹೋಗಿ ಹೇಳಿದ್ರೆ ಇಲ್ಲ ನಿಮ್ ಮೇಲೆ ನೀರ್ ಕುಡಿಸಿ ನೀವೇ ಚೆನ್ನಾಗಿ ಬೆಳೆಸಿಲ್ಲ, ನೀವೇ ಅಲ್ಲ, ಅವು ಕಂಪ್ಲೇಂಟ್ ಬಂದವು, ಹಂಗೆ ಹೇಳ್ತಾರೆ, ಹಂಗೂ ಹೇಳ್ತಾರೆ. ಹಂಗೆ ಹೇಳ್ತಾರೆ. ಈಗ ಅವ್ರು ಯಾವ್ದು ತಪ್ಪು ಒಪ್ಕೊಂಬಲ್ಲ, ನಮ್ಮೇಲೆ ಮತ್ತೆ ಹಾಕದೆ ನೀವ್ ನಮ್ ಕಡೆ ಬಂದವ್ ನಿಮ್ ಕಡೆ ಬಂದಲ್ಲ ಅಂತ ಹೇಳ್ತಾರೆ. ನಾವ್ ಹೋಗಿ ರಾಮನವ್ರ ಕಡೆಗೆ ಹೋಗಿ ನಾವ್ ನೋಡಂಗಿಲ್ಲ, ಮತ್ತೆ ಈ ಕಡೆ ಅಲ್ಲಿ ನೋಡಂಗಿಲ್ಲ, ಅವ್ರು ಹೇಳಿದ್ ಮತ್ತೆ ಕೇಳ್ಬೇಕು ಅಷ್ಟೇ. ಈಗ ನಮ್ಗೇನೋ ಗೊತ್ತಾಗಲ್ಲ ಅಂದ್ರೆ ಆ ಕಡೆ ಏನಾಗುತ್ತೆ, ಆ ಕಡೆ ಯಾವ ಮೊಟ್ಟೆ ಕೊಟ್ಟಿದಾರ ಯಾರಿಗ ಗೊತ್ತು ಏನಾಗುತ್ತೆ ಅಂತ. ಯಾವ್ದು ಕೊಟ್ರ ಅಲ್ಲಿ ಕೆಟ್ಟಿರ್ತವೆ, ಹೇಳ್ಕೊಂಬಲ್ಲ ಅಷ್ಟೇ. ಎಲ್ಲ ಕೆಟ್ಟಿರ್ತಾವ, ಕೆಡ್ದಂಗಿರಲ್ಲ ಅವ್ರದ್ದು, ಎಲ್ಲ ಅವರ ಮಾಸ್ತಾಗೆಲ್ಲ ಕೆಟ್ಟದಾವೆ. ಈಗ ಆಲ್ಮೋಸ್ಟ್ ಇಲ್ಲಿ ಬಂದ್ಬಿಟ್ಟು ಜಾಸ್ತಿ ಎಷ್ಟು ಇದು ಬೆಳೆದಿದ್ದಾರೆ, ಎಷ್ಟು ಶೆಡ್ಗಳಿದಾವೆ ಈ ತರ ಇಲ್ಲಿ ಈ ಸರೌಂಡಿಂಗ್? ಒಂದಿಷ್ಟು ಲೆಕ್ಕ ಹಾಕಿದ್ರೆ 100 ಚಿಲ್ಲರೆ ಒಟ್ಟು 100 ಮೇಲೆ ಒಟ್ಟು ಒಂದಿಷ್ಟು ಲೆಕ್ಕ ಹಾಕಿದ್ವಿ, ಒಂದಿಷ್ಟು ಕುತ್ಕೊಂಡು ಲೆಕ್ಕ ಹಾಕಿದ್ವಿ. ನಮ್ ರೋಡ್ ಒಂದು 48 ಅದಾವ. ಬರೀ 3 ಕಿಲೋಮೀಟರ್, ಕೊಂಡ್ಲಿಂದ 3 ಕಿಲೋಮೀಟರ್ 48-50 ಶೆಡ್ ಒಟ್ಟು. ನಾವ್ ಇಲ್ಲೇ ಸರೌಂಡಿಂಗ್ ಲೆಕ್ಕ ಹಾಕಿದ್ವಿ, ಒಂದು 100 ಮೇಲೆ ಹೊರಟು ಅಲ್ಲ ಒಟ್ಟು. ಅಂದ್ರೆ ಈಗ ಹೊಸಬ್ರು ಅಂದ್ರೆ ಈಗ ಪಕ್ಕದಲ್ಲಿ ಬೇರೆ ಬೆಳಿತಾ ಇರ್ತಾರೆ, ನಿಮ್ಮನ್ನ ನೋಡ್ಬಿಟ್ಟು ನಾನು ಮುಂದಿನ ಏನಾಗೈತೆ ಅಂದ್ರೆ ಬೇರೆ ಉದ್ಯೋಗ ಮಾಡಕ್ಕೆ ಆಗ್ತಲ್ಲ. ಇವಾಗ ಬೇರೆ ಇವಾಗ ರೇಷ್ಮೆ ಐತೆ ಅಂದ್ರೆ ಅದ್ರ ಪಕ್ಕದಾಗಿ ಒಂದು ಟೊಮೊಟೊ ಹಾಕಕ್ ಬರಲ್ಲ. ಏನಿದ್ರೆ ಇದನ್ನೇ ಬೆಳಿಬೇಕು ಹೊತ್ತು ಅವನು ಮೆಡಿಸಿನ್ ಹೊಡಿಯಂತ ಬೆಳೆಯಕ್ ಆಗಲ್ಲ. ಹಂಗಾಗಿ ಇನ್ನೊಬ್ಬರು ತೊಂದರೆ ಮಾಡಿದೆ ಇದನ್ನ ಮತ್ತೆ ಹಾಕಿದ್ ಹೋಗ್ತಾರೆ ಅಷ್ಟೇ. ಅವ್ರು ಬೇರೆ ಹಾಕಕ್ಕಾಗಲ್ಲ, ಆಗಲ್ಲ. ಯಾಕೆ ಅಂತಂದ್ರೆ ದೂರ ಇರ್ಬೇಕು. ಇವಾಗ ನೀನು ಒಂದೇ ಒಂದು ಅಲ್ಲಿ ಟೊಮೊಟೊ ಹಾಕಿದೆ ಅಂತಂದ್ರೆ ನೀನ್ ಟೋಟಲಿ ನೀನ್ 1 ಕಿಲೋಮೀಟರ್ ನೀನೇನು ಬೆಳೆಯಕ್ ಆಗಲ್ಲ. ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಲೆಕ್ಕ, ಅರ್ಧ ಕಿಲೋಮೀಟರ್ ಹೊಡಿತೀವಲ್ಲ, ನೀವು ಹೊಡಿಯೋದು ಅವ್ರು ಟೊಮೊಟೊ ಹೊಡಿಯೋದು ನಮ್ಗೆಲ್ಲ ಎಫೆಕ್ಟ್ ಆಗುತ್ತೆ. ನಮ್ಗೆ ಎಫೆಕ್ಟ್ ಆಗುತ್ತೆ, ಸೊಪ್ಪು ಸ್ವಲ್ಪ ಸ್ಮೆಲ್ ಆಗಲ್ಲ. ಪಾಯ್ಸನ್ ಇರಬಾರ್ದು, ಪಾಯ್ಸನ್ ಒಂದು ಸ್ವಲ್ಪನೂ ಇರಬಾರ್ದು. ನೀವು ಇದಕ್ಕೆ ಏನೋ ಇದನ್ನ ಇದಕ್ಕೆ ಗೊಬ್ಬರ ದನ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ರಾಸಾಯನಿಕ ಗೊಬ್ಬರ ಯೂರಿಯಾ ಹಾಕಲ್ಲ. ಯೂರಿಯಾ ಹಾಕಿದ್ರೆ ಬೆಳೆ ಬರಲ್ಲ, ಕೆಟ್ಟೋಗುತ್ತೆ. ಏನೇನ್ ಹಾಕ್ತೀರಾ? ಇಲ್ಲ, ಕೊಟ್ಟಿಗೆ ಗೊಬ್ಬರ, ದನ ಗೊಬ್ಬರ ಹಾಕ್ತಿವಿ, ಕೋಳಿ ಗೊಬ್ಬರ ಅದಷ್ಟೇ. ಈಗ ನಾರ್ಮಲ್ ಈಗ ಮಾರ್ಕೆಟ್ ಅಲ್ಲಿ ಸಿಗೋದು ಯಾವ್ದು ಹಾಕಲ್ಲ. ಮಾರ್ಕೆಟ್ ಅಲ್ಲಿ ಸಿಗೋದು ಯಾವ ಅವನ್ನ ಕೈ ಬಿಟ್ಬಿಡಿ, ಫಸ್ಟ್ ಗೆ ಹಾಕ್ತಿದ್ರು, ಅದೇನು ಇಲ್ಲದೆ ಈ ತರ ಬೆಳೆ ಈ ತರ ಬೆಳೆ ಬಂದ್ಬಿಡುತ್ತೆ. ಮಾರ್ಕೆಟ್ಗೆ ಹಾಕೋದು ಬೇಕಾದ್ರೆ ಸೊಪ್ಪು ಬೇಕಾದ್ರೆ ಚೆನ್ನಾಗಿ ಬೆಳೆಸ್ಬೋದು, ಬೆಳೆ ಬೆಳೆಯಲ್ಲ ಅಷ್ಟೇ. ನೀನು ಈ ಸೊಪ್ಪು ಚೆನ್ನಾಗಿ ಬೆಳೆಸ್ಬೋದು, ಬೆಳೆ ತಗ ನಮ್ ಕೈ ಸಿಗಲ್ಲ. ಅಂದ್ರೆ ನ್ಯಾಚುರಲ್ ಆಗಿ ಬೆಳಿಬೇಕು ಅಂತ. ನ್ಯಾಚುರಲ್ ಇದು, ನ್ಯಾಚುರಲ್ನೇ ಇದು. ಇನ್ ಯಾವುದೇ ಕಾರಣಕ್ಕೆ ಇದು ಮೆಡಿಸಿನ್ ಇಂದ ಬೆಳೆಯಂತ ಬೆಳೆನೇ ಅಲ್ಲ ಇದು. ಈಗ ನೀವು ಒಂದು ಎಷ್ಟು ಬೆಳೀತಾ ಇದ್ದೀರಾ, ಫಸ್ಟ್ ಇದನ್ನ ನೋಡ್ಕೋಬೇಕು. ಇದು ರೇಷ್ಮೆ ಸೊಪ್ಪು ನೋಡ್ಕೋಬೇಕು, ಈ ಕಡೆ ಆ ಮೊಟ್ಟೆಗಳನ್ನ ತಂದು ಅದನ್ನ ನೋಡ್ಕೋಬೇಕು, ಈ ಕಡೆ ನೀರಾವರಿ ನೋಡ್ಕೋಬೇಕು. ಎಲ್ಲಾನು ಚೆನ್ನಾಗಿದ್ರೇನೆ ಬೆಳೆಯಕ್ಕೆ. ಹೌದು ಸರ್, ಹೌದು. ಅಲ್ಲ, ಸೊಪ್ಪೇನ್ ಬೆಳೆಸ್ಬೋದು, ದೊಡ್ಡ ವಿಚಾರ ಅಲ್ಲ. ಸೊಪ್ಪೇನ ಪಡೆ ಬೆಳಿತೈತೆ, ಗೊಬ್ಬರ ಹಾಕಿ ನೀವ್ ಬಿಟ್ರೆ ನಾವು ಬೆಳಿತೈತೆ. ಮೇನ್ ಇರೋದೇ ಹುಳ ಮೇಯಿಸೋದು, ಮೇನ್ ಇರೋದು. ಸೊಪ್ಪು ಬೆಳೆಯೋದೇನು ದೊಡ್ಡ ವಿಚಾರ ಅಲ್ಲ. ಅಂದ್ರೆ ಈಗ ಸ್ವಂತ ಇಲ್ಲ ಅಂದ್ರೆ ಮಾಡಕ್ಕಾಗತ್ತ? ಸ್ವಂತ ಈಗ ಬಾಡಿಗೆ ಅಂತಂದ್ರೆ ಹೆಂಗ್ ವರ್ಕೌಟ್ ಆಗುತ್ತೆ ಅಂತಾರೆ. ಯಾರನ್ನ ಮೇಸರ್ ಸಿಕ್ಕರು ನೀವು ಕೊಡ್ಬೋದು ಅಷ್ಟೇ, ಬಾಡಿಗೆ ಲೀಜ್ ಹಂಗೆ. ಇಲ್ಲ, ಹಂಗ್ ಬರಲ್ಲ. ಸ್ವಂತ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಕಷ್ಟನದು. ಕೊಡಬೇಕು. ಈಗ ಅವರು ಇಲ್ಲ ಇಷ್ಟೇ ಇದೇನು ಶೆಡ್ ಇದೆ, ಶೆಡ್ ಗಟ್ಟೆ ಜಾಗ ಏನೋ ಮಾಡ್ತಾರ ಅವರು, ರೆಂಟ್ಗೋ ಏನೋ ತಗೊಂಡು ಅವ್ರು ಮಾಡ್ತಾರೆ. ಬಟ್ ಸೊಪ್ಪು ಬೆಳಿಬೇಕಲ್ಲ, ಕೊಡೋದು ಅಂತಾರೆ ಇರ್ತಾರೆ, ಸೊಪ್ಪು ಬೆಳ್ಕೊಡೋರು ಇರ್ತಾರೆ. ಅದು ಇದಾರೆ ಸೊಪ್ಪು ಬೆಳ್ಕೊಳ್ಳೋದು. ಇವಾಗ ಫಸ್ಟ್ ಗೆ ಇವ್ರು ಶೆಡ್ ಇದ್ದಿಲ್ಲ ಯಾರು. ನಾನು ಎಷ್ಟೋ ವರ್ಷಗಳ ಗಟ್ಲೆ, 3-4 ವರ್ಷಗಳ ಗಟ್ಲೆ ನಮ್ ಶೆಡ್ ನಮ್ಮ ಓದಿ ಇವ್ರದ್ದು ಅಷ್ಟು ಮೆಸ್ತಾ ಇದ್ವಿ ನಾವು. ಅಂದ್ರೆ ನೀವು ಬೆಳೀತಾ ಇದ್ರಿ ಸೊಪ್ಪು, ಇವ್ರು ಸೊಪ್ಪು ಬೆಳ್ಕೊಡೋರು. ಹೌದೌದು, ನನ್ನ ಮೆಸ್ ಒಟ್ಟು ಎಲ್ಲಿ ಖಾಲಿ ಶೆಡ್ ಉಳ್ತಾ ಅವ್ರಿಗೆಲ್ಲ ಕೊಡ್ತಿದ್ ನಾನು. ಈಗ ರೇಟ್ ಹೇಳಿದ್ರೆ ಇನ್ನು ಮುಂದೆ ಚೇಂಜ್ ಆಗೋ ಏನಾದ್ರು ಇದೆಯಾ? ಇದು ಹಿಂಗೆ ಅಂತ ಹೇಳಕ್ ಬರಲ್ಲ, ಅಂತ ಹೇಳಕ್ ಬರಲ್ಲ. ಇದು ನೀರಿನ ಮೇಲೆ ಬೀಳಿದ್ದಾಗೆ ಯಾವ ಬೇಕಾದ್ರೆ ಏನ್ ಬೇಕಾದ್ರೆ ಆಗ್ಬೋದು. ಈಗ ಇನ್ನೂರು ರೇಟ್ ಈಗ ಸರ್ಕಾರ ಮೇಲೆ 1000 ರೂಪಾಯಿನೂ ಆಗ್ಬೋದು, 200 ರೂಪಾಯಿನೂ ಆಗ್ಬೋದು. ಈಗ 200 ರೂಪಾಯಿ ಓಸಣ ರೈತರು ಕಿತ್ತು ಹಾಕ್ಬೋದು. ಇಲ್ಲ ಸರ್, ಹಂಗಾಗಲ್ಲ ಸರ್. ಈಗ ಒಂದು ಕ್ರಾಪ್ ಇಟ್ಟಿವಂದ್ರೆ ನಾವೆಲ್ಲ ಬಂಡವಾಳ ತೆಗೆದಾಕಿ ಒಂದು ಈಗ ಇದು ಐತಂದ್ರೆ, ಈಗ ನಾವ್ ಹೇಳ್ದಂಗೆ 200 ಮಟ್ಟಿ 2 ಕ್ವಿಂಟಲ್ ಆತಂದ್ರೆ
ಬಂಡವಾಳ ತೆಗೆದ್ರೆ ನಾನು ಹೇಳಿದ ಪ್ರಕಾರ ಒಂದು 50,000 ಉಳಿತದೆ ತಿಂಗಳಿಗೆ ಒಂದು 5,000. ಹಾ ಅಂದ್ರೆ ಇದ್ರಾಗೆ ಅಷ್ಟು ಆಯ್ತು ಅಂದ್ರೆ ಒಂದು ಬ್ಯಾಚ್ ಅಂದ್ರೆ 2 ತಿಂಗಳು ಒಂದು ರೇಟು ಅದನ್ನ ನಾವು 2 ಬೇಕು ಕರೆಕ್ಟ್ 2.5 ಲಕ್ಷ ಉಳಿತದೆ ಹಾ. ಹಂಗ್ ಲೆಕ್ಕ ನಮ್ದು 2 ಕ್ರಾಪ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಜಾಸ್ತಿ ಹೊಲ ಇದ್ರೆ 4.25 ಎಕರೆ ಇದೆ ಶೆಡ್ ಬೇರೆ ಬೇರೆ ಇನ್ನೊಂದು ಮಾಡ್ಕೊಂಡು ಒಂದೇ ಶೆಡ್ ತಿಂಗಳ ಬ್ಯಾಚ್ ಬೆಳಿಬೋದು ತಿಂಗಳ ಬ್ಯಾಚ್ ಅಮ್ಮಂಗ ಹೊಲ ಕ್ರಾಪ್ ಆಡ್ ಮಾಡ್ಕೊಂತೀವಿ 2 ಎಕರೆ ಒಂದೇ 2 ಎಕರೆ ಒಂದೇ ಆ ಟೈಪ್. ಓಕೆ, ತುಂಬಾ ಹೆಲ್ಪ್ ಆಯ್ತು ನಿಮ್ಗೆ. ಮತ್ತೊಂದ್ಸತಿ ನಿಮ್ಗೆಲ್ಲ ಥ್ಯಾಂಕ್ ಯು. ಮತ್ತೆ ಮೀಟ್ ಮಾಡೋಣ. ಅಂದ್ರೆ ಇದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಗೊತ್ತಾಗ್ಲಿ ಅಂದ್ರೆ ರೇಷ್ಮೆ ಹೇಗ್ ಬೆಳಿತಾರೆ, ಅಂದ್ರೆ ಏನೇನು ಪ್ರೊಸೆಸ್ ನೋಡಿ. ಈಜಿ ಅಲ್ಲ ಹೇಳೋದು, ಬಹಳ ಕಷ್ಟ. ಈಜಿ ಇಲ್ಲ ಈಗ ನೀವು ನೆಕ್ಸ್ಟ್ ಹೇಳಿದ್ರೆ ನಾವು ಮೊಟ್ಟೆ ತಂದು ಮೊಟ್ಟೆ ಚಾಕಿ ಕಟ್ಟೋದು ಹೆಂಗೆ ಏನಂತ ಅಥವಾ ಅಲ್ಲಿಂದ ವಿಡಿಯೋ ಮಾಡಿ ನಾವು ಹಾಕ್ತಿವಿ ಬೇಕಾದ್ರೆ. ಯಾಕಂದ್ರೆ ಮೊಟ್ಟೆ ಈ ತರ ಇರುತ್ತೆ, ನಾವ್ ಎಕ್ಸ್ಪ್ಲೇನ್ ಮಾಡ್ಕೊಂತಾನೆ ಹೇಳಿ ನಿಮ್ಗೆ ಹಾಕ್ತಿವಿ ವಿಡಿಯೋ. ಅಲ್ಲ ಇಲ್ಲಿ ದಾವಣಗೆರೆ ಹತ್ರ ತೋಳುಂಚೆ ಅಂತ ಐತಲ್ಲ, ಅಲ್ಲಿ ಯಾವಾಗಲೂ ಟ್ರೈನಿಂಗ್ ಕೊಡ್ತಿರ್ತಾರೆ. ಅಲ್ಲಿ ಹೌದಾ? ಅಂದ್ರೆ ಈಗ ಹೊಸದಾಗಿ ಮಾಡೋರ್ಗೆ ಟ್ರೈನಿಂಗ್ ಕೊಡ್ತಾರೆ. ಹೊಸದಾಗಂತ ನೀನು ಆಸಕ್ತಿ ಇದ್ದ ನೀನು ಹೋಗ್ಬೋದು, ನಾವು ಹೋಗ್ಬೋದು ಆಸಕ್ತಿ ಇದ್ದಿರ್ ಬೇಕಾದ್ರೆ. ಅದೇನಿಲ್ಲ, ರೇಷ್ಮೆ ಬೆಳೆನ ಜಾಸ್ತಿ ಮಾಡಕ್ಕೆ ಜಾಸ್ತಿ ಗೌರ್ಮೆಂಟ್ ಕಡೆ ಮತ್ತೆ ಜಾಸ್ತಿ ಮಾಡಕ್ಕೋಸ್ಕರ ನೀವೆಲ್ಲ ಅವರು ಸತಿ ವಿಜ್ಞಾನಿಗಳು ಮತ್ತೆ ಕೊಡ್ತಾರೆ. ಯಾವ ಅವ್ರದ್ದೇನು ಅಂದ್ರೆ ಎಲ್ಲಾನು ಅಂದ್ರೆ ಈ ಕಬ್ಬು ಅನ್ಕೊಳ್ಳಿ, ಕಬ್ಬು ಎಲ್ಲರೂ ಬೆಳೆಯಕ್ಕಾಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗ ರೇಷ್ಮೆ ಈ ಕಡೆ ಟೊಮೆಟೊ ಈ ಕಡೆ ಎಲ್ಲಾನು ಒಂದೊಂದ್ ಕಡೆ ಬೆಳೆಯಲಿ. ಈಗ ನಮ್ ಇದ್ರಲ್ಲಿ ನೀರ್ ಕಡಿಮೆ ಸ್ವಲ್ಪ ಎಲ್ಲದಕ್ಕೆ ನಮ್ಗೆ ಏನಪ್ಪಾ ರೇಷ್ಮೆನೆ ಸ್ವಲ್ಪ ಅನುಕೂಲ ಆಗೈತೆ. ನಮ್ಗೆ ಎಲ್ಲಾ ಬೆಳೆಗಳಿಗೆ ಈಗ ಕಬ್ಬು ತಂದ್ರೆ ನೀರ್ ಬೇಕು, ನೀರ್ ಎಲ್ಲಿ ತತ್ತಿ ಡ್ರಿಪ್ ಭತ್ತ ಬೆಳೆಯಕ್ ನೀರ್ ಬೇಕು, ಎಲ್ತಾರನೆ ಸದ್ಯಕ್ಕೆ. ಈಗ ನೀವು ರಾಮನಗರಕ್ಕೆಲ್ಲ ಹೋಗಿದ್ರಲ್ಲ, ಅಲ್ಲಿ ಜಾಸ್ತಿ ಏನು ರೇಷ್ಮೆ ಬೆಳೆಯೋದು ಇಲ್ಲ, ಅಲ್ಲಿ ಕಮ್ಮಿ. ಅಲ್ಲಿ ಸುತ್ತಮುತ್ತ ಇದಾರೆ ಸರ್, ಅಲ್ಲೆಲ್ಲ 50 ಮೊಟ್ಟೆ 100 ಮೊಟ್ಟೆ ಅಂದ್ರೆ ಅಲ್ಲಿ ನೀರಿನ ಬಹಳ ಕಮ್ಮಿ. ಅಲ್ಲಿ 1,000-1,500 ಹೋಗ್ಬೋದು. ರೇಷ್ಮೆ ನಾಡೆ ಅದು ಮೊದಲೆಲ್ಲ ರೇಷ್ಮೆ ಮತ್ತೆ ಅಲ್ಲೇ ಇದೆಯಲ್ಲ, ಅಲ್ಲೇ ಸ್ಟಾರ್ಟ್ ಆಗಿದೆ ಅಷ್ಟೇ. ಈ ಕಡೆ ನಾವು ಆಲದ ಮಟ್ಟಿ ಇರೋದಕ್ಕಿಂತ ಅದಕ್ಕಿಂತ ಮುಂಚೆ ಅಲ್ಲಿ ಕಬ್ಬು ಬೆಳೆಯಕ್ಕಾಗಿತ್ತು ಬಾಗಲಕೋಟೆ ಇಲ್ಲ, ಅವಾಗ ಇರ್ಲಿಲ್ಲ. ಇವತ್ತು ಅಲ್ಲಿ ಆಲದ ಮಟ್ಟಿ ಡ್ಯಾಮ್ ಆಗಿರೋದ್ರಿಂದ ಎಲ್ಲರೂ ಭತ್ತ ಬೆಳಿತಾರೆ, ಕಬ್ಬು ಬೆಳಿತಾರೆ. ಮೊದ್ಲೇನಿತ್ತು ಎಲ್ಲ ಸುಮ್ನೆ ಬರೀ ಸೂರ್ಯಕಾಂತಿ ಅದು ಬೆಳಿತಿದ್ರು, ಸೂರ್ಯಕಾಂತಿನ ಅಲ್ಲಿ ಹೆಚ್ಚು ಬೆಳಿತಿದ್ದು ಅದನ್ನ ಬೆಳೆ. ಇವಾಗ ಅಲ್ಲಿ ಡ್ಯಾಮ್ ಆಯ್ತು, ಅನುಕೂಲ ಆಯ್ತು, ಬೆಳಿತದೆ ಹಂಗೆ. ಈಗ ಅಲ್ಲಿ ರಾಮನಗರದಾಗ ಮೊದಲೆಲ್ಲ ಸ್ವಲ್ಪ ನೀರಿನ ಸೋರ್ಸ್ ಜಾಸ್ತಿ ಇತ್ತು, ಬರ್ದು ಎಲ್ಲ ಕಮ್ಮಿ ಆಗ್ತಾ ಹೋಗಿದೆ ಹೊತ್ತಾಗ. ಅಂದ್ರೆ ಆ ಕಡೆ ಒಂದ್ ಸ್ವಲ್ಪ ಕಡಿಮೆ ಅಂತೀರಾ ನೀವು? ರಾಮನಗರ ಅಂತ ಆತರ ಅಷ್ಟಿಲ್ಲ, ಈಗ ಅಷ್ಟಿಲ್ಲ, ಕಮ್ಮಿ ಇದೆ ಇವಾಗ. ಈಗ ನೀರು ಕಮ್ಮಿ ಆಗಿದೆ, ನೀವು ಜಾಸ್ತಿ ಮಾಡ್ತಾ ಅವರು ಬೇರೆ ಬೇರೆ ಬೆಳೆಗಳಿಗೆ ಸತಿ ಹೋಗಿದ್ದಾರೆ. ಅವ್ರಿಗೆ ಸಿಟಿ ಹತ್ರ ಆಗುತ್ತೆ. ಹಂಗೆ ಎಲ್ಲ ಊರಿಗೆ ಎಲ್ಲ ಅನುಕೂಲಗಳು ಜಾಸ್ತಿ ಅದ. ಆ ಊರಿಗೆ ಯಾವ್ಯಾವ ತರ ಅನುಕೂಲ ಬರುತ್ತೆ ಆ ತರ ಚೇಂಜ್ ಆಗ್ತಾ. ಥ್ಯಾಂಕ್ ಯು, ನಿಮಗೆಲ್ಲ ತಿಳಿಸ್ಕೊಟ್ರಿ ನಮ್ಗೆ. ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಅಂತ ಹೇಳ್ಬಿಟ್ಟು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇವ್ರಿಗೊಂದ್ಸತಿ ಇನ್ನೊಂದ್ಸತಿ ನಮ್ಮ ಕಡೆಯಿಂದ ಕೃತಜ್ಞತೆಗಳು ಸರ್. ನೀವು ಮೆಂಬರ್ ಕೂಡ ಆಗಿದ್ದೀರಾ. ಮೆಂಬರ್ ಅಂತೆ ನಾವು ಹೇಳಿದ್ರಿ, ಇವಾಗ ನಮಗೂ ಗೊತ್ತಿರ್ಲಿಲ್ಲ. ನಮ್ಗೆ ಟೈಮ್ ಕೊಟ್ರಿ, ಧನ್ಯವಾದ ನಿಮ್ಗೆ. ಮತ್ತೊಂದ್ಸತಿ ಮೀಟ್ ಆಗೋಣ, ಯಾವಾಗಾದ್ರೂ ಈ ಕಡೆ ಬಂದಾಗ ಬರ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್.